ಇಂದು ಈ ವಿಶೇಷ ಸಂದರ್ಭದಲ್ಲಿ ಇಂದಿಗೂ ಎಲ್ಲರ ಹೃದಯಗಳಲ್ಲಿ ನೆಲೆಸಿರುವ ಒಬ್ಬ ವ್ಯಕ್ತಿಯು ನಮ್ಮ ನಡುವೆ ಬಂದಿದ್ದಾರೆ. ಅವರನ್ನು ನೋಡಿದರೆ ನಿಮ್ಮ ಮುಖದಲ್ಲಿ ನಗು ಮೂಡುತ್ತದೆ ಮತ್ತು ಕಣ್ಣುಗಳು ಕೂಡ ಒದ್ದೆಯಾಗುತ್ತವೆ. ಹಾಗಾದರೆ ಬನ್ನಿ ಆ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗೋಣ. ಅಮ್ಮ ಅಮ್ಮ ನೀ ನನ್ನ ಅಮ್ಮ, ನಿನ್ನ ಬಿಟ್ಟು ನನಗೇನಿಲ್ಲಮ್ಮ, ಜಗವೇ ನಿನ್ನಲ್ಲಿ ಕಂಡೆ ಅಮ್ಮ, ನಿನ್ನ ಮುಂದೆ ಸಮನ್ಯಾರಮ್ಮ. ಅಮ್ಮ ಓ ನನ್ನಮ್ಮ, ನನ್ನಿ ಉಸಿರು ನಿನದೇ ಅಮ್ಮ, ನಿನ್ನ ನೆರಳಾಗಿ ಎಂದೆಂದು ಜೊತೆ ಇರುವೆ ನಾನು, ಕಾಯುವೆನು ಎಂದೆಂದು ಅಮ್ಮ ನಾ ನಿನ್ನನ್ನು. ಹೇಗಿದ್ದೀರಾ ಎಲ್ರು? ನನ್ನ ಮಕ್ಕಳೇ, ರಂಗನಾಥ್, ಲೋಕೇಶ್, ಯತೀಶ್, ನೀವು ನಿಮ್ಮ ಜೀವನವನ್ನು ಚೆನ್ನಾಗಿ ನಡೆಸಿಕೊಂಡು ಬರುತ್ತಿದ್ದೀರಾ ಅಂತ ನನಗೆ ಸಂತೋಷ ಇದೆ. ನಾನು ನಿಮ್ಮ ಜೊತೆ ಹೆಚ್ಚು ಜೀವನದ ಮುಖ್ಯ ಹಂತದಲ್ಲಿದ್ದಾಗಲೇ ನಾನು ದೂರಾದೆ. ಆದರೂ ನೀವು ನಿಮ್ಮ ಪರಿಶ್ರಮ ಮತ್ತು ನಿಷ್ಠೆಯಿಂದ ಒಳ್ಳೆಯ ಬದುಕನ್ನು ಕಟ್ಟಿಕೊಂಡಿದ್ದೀರಾ. ಇಂದು ನೀವು ನನ್ನ ಹೆಸರನ್ನು ಗೌರವದಿಂದ ಮುಂದುವರಿಸುತ್ತಿದ್ದೀರಾ. ಅದನ್ನು ನೋಡಿ ನನಗೆ ತುಂಬ ಹೆಮ್ಮೆ. ನನ್ನ ಸೊಸೆಯಂದಿರಾದ ಉಮಾ ಮತ್ತು ಕಾವ್ಯ ಹಾಗೂ ಯದ್ವಿತ್, ಶ್ರೀನಿವಾಸ್, ನನ್ನ ಪ್ರಿಯ ಮೊಮ್ಮಕ್ಕಳೇ, ಇಂದು ನನ್ನ ಮಗ ಯತೀಶ್ ಹಾಗೂ ನನ್ನ ಸೊಸೆ ಮಮತಾ ಇಬ್ಬರ ಮದುವೆಗೆ ನಾನು ತುಂಬು ಹೃದಯದಿಂದ ಆಶೀರ್ವಾದ ಮಾಡುತ್ತಿದ್ದೇನೆ. ಇದು ಬಹಳ ಮಹತ್ವದ ದಿನ. ಕೇವಲ ಒಂದು ಸಂಪ್ರದಾಯ ಅಲ್ಲ, ನಿಮ್ಮ ಜೀವನದ ಹೊಸ ಜವಾಬ್ದಾರಿಯ ಆರಂಭ. ಶಿಸ್ತು, ಸಂಸ್ಕಾರ, ದಾರಿ ಇದು. ನೀವು ಮುಂದೆ ಕುಟುಂಬಕ್ಕೆ ಹೆಮ್ಮೆ ತರಬೇಕು. ಹೇಗೆ ನನ್ನ ಪತಿ ರವಿಕುಮಾರ್ ಅಂತ ನಂಬಿದ್ದೀನಿ. ಆರೋಗ್ಯವಾಗಿಯೂ ನೆಮ್ಮದಿಯಿಂದ ಹಾಗೂ ಸಂತೋಷದಿಂದ ಮತ್ತು ನನ್ನ ಕುಟುಂಬದ ಎಲ್ಲಿಗೂ ಆಶೀರ್ವಾದಿಸುತ್ತೇನೆ. ನೀವು ಈ ಮನೆಗೆ ಪ್ರೀತಿ ಮತ್ತು ಗೌರವವನ್ನು ತಂದಿದ್ದೀರಾ. ನಿಮ್ಮ ಸಹಕಾರದಿಂದ ಕುಟುಂಬ ಇನ್ನಷ್ಟು ಚೆನ್ನಾಗಿದೆ. ನೀವುಗಳು ಹಿಂಗೆ ಸಂತೋಷ, ನಗು, ಪ್ರೀತಿ, ಕಾಳಜಿ ಮತ್ತು ಒಳ್ಳೆಯತನವನ್ನು ಹೀಗೆ ಉಳಿಸಿಕೊಂಡು ಹೋಗಿ. ಈ ಶುಭ ದಿನವನ್ನು ಸಂತೋಷದಿಂದ ಆಚರಿಸಿ. ಮನೆ ತುಂಬ ನಗು, ಶಾಂತಿ ಮತ್ತು ಸಂತೋಷ ಇರಲಿ. ನನ್ನ ಆಶೀರ್ವಾದಗಳು ಯಾವಾಗಲೂ ನಿಮ್ಮ ಜೊತೆ ಇರುತ್ತವೆ. ನಾನಿನ್ನ ಮಗು, ನೀ ನನ್ನ ನಗು, ಅಮ್ಮ ನಿನ್ನೆ ಮಡಿಲೇನೆ ಜಗವು, ಕಣ್ಮುಂದೆ ಕಾಣು ನಿಜ ದೈವ ನೀನೇ, ನನ್ನೀ ಜೀವ ನಿನದೇನೆ ವರವು. ಅಮ್ಮ ಓ ನನ್ನಮ್ಮ, ನನ್ನ ಪ್ರಾಣ ನೀನೇ ಅಮ್ಮ, ನನ್ನ ಗೆಲುವಿಗೆ ಜೊತೆಯಾದೆ ನೀ ಅಮ್ಮ, ನಿನ್ನ ನಗು ಒಂದೇ ಸಾಕಲ್ಲವೇ, ನನ್ನ ಕನಸುಗಳ ಪುಟಗಳಲ್ಲಿ ನೀ ಅಮ್ಮ, ಅದುವೇ ಖುಷಿಯಲ್ಲವೇ. ಓ ಅಮ್ಮ ಅಮ್ಮ ನೀ ನನ್ನ ಅಮ್ಮ, ನಿನ್ನ ಬಿಟ್ಟು ನನಗೇನಿಲ್ಲಮ್ಮ. हेलो, माय नेम इज़ लोकेश पाटीदार। मैंने इस वीडियो के ज़रिए आपकी उन अनमोल यादों को फिर से आपके करीब लाने की एक छोटी सी कोशिश की है जो आपके दिल के बहुत करीब है। उम्मीद है ये पल आपके दिल को छू गया होगा और आपकी मुस्कुराहट का कारण बना होगा। अगर आपको भी अपने किसी खास के लिए ऐसी यादगार वीडियो बनाना है तो जिसने ये वीडियो हमसे बनवाई है उनसे संपर्क करके आप पूरी जानकारी ले सकते हैं। आप सबका बहुत बहुत धन्यवाद। ये खूबसूरत यादें हमेशा यूं ही आपके साथ बनी रहे।